ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಮೇಷರಾಶಿ ಈ ವಾರ ಆತ್ಮಕಾರಕ ಮಲಗಿದಾನೆ, ಕರ್ಮಕಾರಕ ಮಲಗಿದಾನೆ. ಕರ್ಮಕಾರಕ ಮಲಗಿದ್ರೆ ಏನು ತೊಂದರೆ ಏನಿಲ್ಲ. ಬಟ್ ಪ್ರಾಬ್ಲಮ್ ಇಸ್ ನಿಮ್ಮ ರಾಶಿಯಾಧಿಪತಿಯು ಮಲಗಿರೋದ್ರಿಂದ ಸ್ವಲ್ಪ ತಳಮಳಗಳು ಇರ್ತವೆ. ರಾಹುವಿನ ದೃಷ್ಟಿ ಬೇರೆ, ಶುಕ್ರ ಬೇರೆ ಬಂದಿದ್ದಾನೆ. ಶುಕ್ರ ರಾಹು ಸೇರಿದಾಗ ವಿಪರೀತ ಭೋಗಂ, ಬುಧನ್ ಜೊತೆ ಬೇರೆ ವಿಪರೀತ ಮಾತು, ಎಲ್ಲೆ ಮೀರಿದ ಮಾತು, ನಿಮ್ಮನ್ನ ಕೆಣಕೋದು, ಕೆದಕೋದು, ಚಲಾಪಿಲಿ ಮಾಡೋದು, ಸೆಳೆತ ಮಾಡೋದು, ಈ ಥರದ್ದಾಗುತ್ತೆ. ಒದ್ದಾಟ, ಓಡಾಟ, ದೂರದ ಕೆಲಸ, ದೂರದ ವ್ಯವಹಾರ, ಹೈ ರಿಸ್ಕ್ ಕೆಲಸ, ಹೈ ಇನ್ವೆಸ್ಟ್ಮೆಂಟು, ಏನು ಮಾಡಕ್ ಹೋಗ್ಬೇಡಿ. ಯಾವ್ದಾವ್ದು ಇದೆಯೋ ಅದನ್ನ ಹಾಗೆಯೇ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ಜಾಗ್ರತೆ. ಯಾಕಂದ್ರೆ ರಾಶಿಯಾಧಿಪತಿಗೆ ಬಲ ಇಲ್ಲ. ನನ್ನ ತಟ್ಟೆನೇ ತೂತು, ಪಕ್ಕದವನ್ ಸರಿ ಇಲ್ಲ, ನನಗೆ ಡ್ರೈವಿಂಗ್ ಬರಲ್ಲ, ಗಾಡಿ ಸರಿ ಇಲ್ಲ, ಹತ್ತದವ್ರು ಸರಿ ಇಲ್ಲ, ಟ್ರಾಫಿಕ್ ಪೊಲೀಸ್ ಅಡ್ಡ ಬಂದ, ಹಂಪ್ ಅಡ್ಡ ಬಂತು, ಯೂ ಟರ್ನ್ ಬಂದ್ಬಿಡ್ತು, ಒನ್ ವೇ ಬಂದ್ಬಿಡ್ತು, ಓ ಗಾನ ಮತ್ ಬೋಲೋ. ಚಲಾನೆ ವಾಲೆ को दिल नहीं है, दिमाग नहीं है. गाड़ी ओढ़सोने फंस गया है. जो गाड़ी चला रहा है ना वही खुद फंस गया है. ಸರಿಯಾಗಿ ಬರೋದಿಲ್ಲ. ನಾನೇ ಓಡಿಸಿ ನಂಗೆ ತಗೊಂಡ್ಬಂದು ಹೈವೇಗೆ ಇಳಿಸ್ದಾಗೆ ಲಬಲಬೋ ಅಂತ ಸ್ಥಿತಿಗೆ ಸಿಕ್ಕಾಕೋಬಿಡ್ತೀರಿ. ಹುಷಾರ್. ವೃಷಭ ರಾಶಿ, ನಿಮಗೂ ಅಷ್ಟೇ. ಬುಧ ಸ್ವಲ್ಪ 10ನೇ ಮನೆಯಲ್ಲಿ ಇದ್ದಾನೆ. ರಾಹು ಜೊತೆ ಬುದ್ಧಿ ಕೆಡಿಸ್ತಾನೆ, ವ್ಯವಹಾರ ಕೆಡಿಸ್ತಾನೆ, ಇಲ್ಲದ ಲೆಕ್ಕಾಚಾರಗಳು ಕೆಡಿಸ್ತಾನೆ. ಬುಧ 10ನೇ ಮನೆಯಲ್ಲಿ ಇರಬಾರ್ದು. ಧನಾಧಿಪತಿ ಪಂಚಮಾಧಿಪತಿ ದಶಮದಲ್ಲಿರೋದು ಒಳ್ಳೇದೆ, ಬಟ್ ಹಿ ವಿಲ್ ಡೂ ಹಿಸ್ ಪ್ರಾಬ್ಲಮ್. ಒಬ್ಬ ಕಳ್ಳ ಇಲ್ಲಿ ಬರಬಾರ್ದು, ಒಬ್ಬ ಪೊಲೀಸು ಇಲ್ಲಿರಬಾರ್ದು ಅನ್ನೋದೊಂದು ರೂಲ್ಸ್ ಇದೆ. ರಾತ್ರಿ ಪೊಲೀಸ್ ಒಳಗಡೆ ಅವ್ರು ಪೊಲೀಸೇ ಇರ್ಬೋದು. ಮೊನ್ನೆ ನೋಡಿ, ಒಂದು ಹೈಕೋರ್ಟ್ ಅಲ್ಲಿ ಯಾವುದೋ ಒಂದು ಗಾಡಿನ ಹೋಗ್ಬಿಟ್ಟು ಸೀಸ್ ಮಾಡಿಬಿಟ್ಟಿದ್ದಾರೆ ರಾತ್ರಿ 12 ಗಂಟೆನಲ್ಲಿ. ನೋಡಿ, ಯಾರೀ ಅಧಿಕಾರ ಕೊಟ್ಟವರು ಅಂತ ಹೈಕೋರ್ಟ್ ಕೇಳುತ್ತದೆ. 12 ಗಂಟೆಗೆ ಓಡೋಗ್ಬಿಡ್ತಿದ್ನ ದೇಶದ್ರೋಹಿಯ. ಫಸ್ಟ್ ಆಫ್ ಆಲ್ ನಿಮ್ಗೆ ಯಾರು ಅಂತ ಅಧಿಕಾರ ಕೊಟ್ಟವ್ರು ಅದನ್ನ ತಗೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಅಷ್ಟು ಒಂದು ಗ್ರಜ್ಜ. ಇನ್ನು RTO ಆಫೀಸರು ಗಾಡಿಯನ್ನ ಸೀಸ್ ಮಾಡಿರೋದು. ಬೆಳಿಗ್ಗೆ ಮಾಡ್ಬೋದಿತ್ತು, ಕೋರ್ಟಿಂದ ಒಂದು ಆರ್ಡರ್ ತಗೊಂಡೋಗಿ ಸೀಸ್ ಮಾಡ್ಬೋದಿತ್ತು. ಅಷ್ಟು ಬದ್ಧತೆ ಇದೆಯಾ, ವೃತ್ತಿ ಬದ್ಧತೆ ನಿಮಗೆ ಎಲ್ಲದರಲ್ಲೂ. ಎಲ್ಲ ಮಾಮೂಲಿ ಬಂದಿಲ್ಲ. ಕರೆಕ್ಟು, ಸಾಹೇಬರು ಕರೆಕ್ಟ್ ಆಗಿದ್ದಾರೆ. ಸೊ ಎಲ್ಲಿ ಏನು ಬುಧನಿಗೆ ಆ ತರ ಕುಳಿತಾಗ ನಿಮ್ಮ ವೃತ್ತಿಯಲ್ಲಿ, ಬಿಸ್ನೆಸ್ ನಲ್ಲಿ ಸಿಕ್ಕಾಬಟ್ಟೆ ಐಡಿಯಾಗಳು ಬರುತ್ತೆ. ರಾಶಿಯಾಧಿಪತಿಯು ಕೂಡ ನೋಡಿ 12ನೇ ಮನೇಲಿ ಮಲಗಿದಾನೆ. ದಟ್ ಇಸ್ ಒನ್ ಮೋರ್ ಥಿಂಗ್. ಆಮೇಲೆ ಶತ್ರುಗ್ರಹಗಳೆಲ್ಲ ಒಂದಾಗ 11ನೇ ಮನೆಯಲ್ಲಿ ಕೂತಿರೋದು ಒಳ್ಳೇದೇ, ಬಟ್ ಇಟ್ ಇಸ್ ಅ ಥ್ರೆಟ್ ಆಲ್ಸೋ. ಪೂರ್ವ ಪುಣ್ಯ ಸ್ಥಾನ ನೋಡ್ತಿದಾರಲ್ಲಪ್ಪ. ಪೂರ್ವ ಪುಣ್ಯ ಸ್ಥಾನ ಅಂದ್ರೆ ಪುಣ್ಯ ಹೋಯ್ತು. ಪುಣ್ಯ ಹೋಗೋದು ಯಾವಾಗ? ಅನ್ಯಾಯ ಮಾಡೋದು. ಅಲ್ಲಿ ಅನ್ಯಾಯ ಮಾಡೋ ಕೆಲಸ, ಅಧಾರ್ಮಿಕ, ಹೇಗಾದ್ರೂ ಸರಿ ಬಾಚ್ಕೊಳ್ಳೋದು, ದೋಚ್ಕೊಳ್ಳೋದು ಅಂತ ಒಂದು ಪ್ರಸಂಗಗಳು ನಡೆದು ಬೇಡ. ಜಾಗ್ರತೆ. ಈ ಒಂದು ಕಲ್ಲು ಮಣ್ಣು ಅಲ್ಲ, ಆಲ್ರೆಡಿ ಸಿಮೆಂಟ್ದು ಬೆಲೆ, ಕಬ್ಬಿಣದ ಬೆಲೆ ಸ್ವಲ್ಪ ದಿನ ನೋಡಿ. ಆಲ್ರೆಡಿ ಬೇರೆ ಬೇರೆ ಕಡೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಎಲ್ಲ ಹತ್ತಿಸ್ಲಿಕ್ಕೆ ಶುರು ಹಚ್ಕೊಬಿಟ್ಟಿದ್ದಾರೆ. ಸೊ ಸ್ವಲ್ಪ ಜಾಗ್ರತೆ. ವೃಷಭ, ಈ ವಾರ ಸ್ವಲ್ಪ ಖರ್ಚಿನ ವಾರ. ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಅಲ್ಲಿರೋರಿಗೆ, ಇಂಜಿನಿಯರಿಂಗ್ ವಿಭಾಗದ ವೃತ್ತಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲ. ಇನ್ನು ಮಿಥುನ ರಾಶಿ, ಭಾಗ್ಯದಲ್ಲಿ ರಾಶಿಯಾಧಿಪತಿ ಸುಖಾಧಿಪತಿಯಾಗಿ ನಾರಾಯಣ ಪ್ರಭಾವ ಸೂಪರ್. ನನಗೆ ಎಷ್ಟು ಕೊಟ್ಟಿದೆಯೋ ಅಷ್ಟೇ ಮಾಡಬೇಕು. ಇನ್ನೊಬ್ರು ಎಷ್ಟು ಮಾಡ್ತಿದ್ದಾರೆ, ಇನ್ನೊಬ್ರಿಗೆ ಎಷ್ಟು ಕೊಟ್ಟಿದ್ದಾರೆ, ಅವ್ರಿಗೆ ಕಮ್ಮಿ ಕೊಟ್ಟಿದ್ದಾರೆ, ಇವ್ರಿಗೆ ಜಾಸ್ತಿ ಕೊಟ್ಟಿದ್ದಾರೆ, ನನಗೆ ಮಧ್ಯಮವಾಗಿ ಕೊಟ್ಟಿದ್ದಾರೆ, ಇದೆಲ್ಲ ತಲೆ ಓಡ್ಸೋಕ್ ಹೋಗ್ಬಾರ್ದು. ಬುಧನಿಗೆ ರಾಹು ಸೇರಿದ್ರೆ ಹಾಗೆ. ತನ್ನ ಗಾಡಿ ಓಡಿಸೋದು ಬಿಟ್ಬಿಟ್ಟು ಪಕ್ಕದಲ್ಲಿರೋ ಗಾಡಿ ನೋಡಿದ್ರೆ ನಮ್ಮ ಗಾಡಿ ತಗೊಂಡೋಗಿ ಗುದ್ದೋದೆ. ಯಾಕೆಂದ್ರೆ ಕೇಂದ್ರದಲ್ಲಿರೋ ಅಸುರ ಗ್ರಹಗಳು ನಿಮ್ಮ 12ನೇ ಮನೆ, ನಿಮ್ಮ ಮನೆ, ನಿಮ್ಮ 4ನೇ ಮನೆ, ನಿಮ್ಮ 7ನೇ ಮನೆ ನೋಡ್ತಿದ್ದಾರೆ, ಸುಟ್ಟಾಕ್ತಾರೆ. ಹುಷಾರ್, ವೆರಿ ಕೇರ್ಫುಲ್.
ಶನಿ ಕುಜ ಸೂರ್ಯ ನಿಮ್ಮ 12ನೇ ಮನೆ ನೋಡ್ತಾರೆ, ವ್ಯಯಸ್ಥಾನ, ಭೂಮಿಗೋಸ್ಕರ, ಮನೆಗೋಸ್ಕರ, ವ್ಯವಹಾರಕ್ಕೋಸ್ಕರ, ಬಿಸ್ನೆಸ್ಗೋಸ್ಕರ ನಿಮ್ಮ ಮನೆನೇ ನೋಡ್ತಿದ್ದಾರೆ, ಅಲ್ಲೊಂದು ತಲೆನೋವು. ನಿಮ್ ಸುಖ ಸ್ಥಾನವನ್ನ ನೋಡ್ತಿದ್ದಾರೆ, ಅಲ್ಲೊಂದು ತಲೆನೋವು. ತಾಯಿಗೆ, ತಂದೆಗೆ, ಕುಟುಂಬಕ್ಕೆ ಹೈ ರಿಸ್ಕ್, ಹೈ ಟೆನ್ಷನ್, ಹೈ ಇನ್ವೆಸ್ಟ್ಮೆಂಟ್. ಸ್ವಲ್ಪ ಜಾಗರೂಕತೆ, ಜಾಸ್ತಿ ತಲೆ ಉಪಯೋಗಿಸೋದು ಬೇಡ. ಕುಂಭದಲ್ಲಿ ಬುಧ ರಾಹು ಇದ್ದಾಗ ಅಡ್ವೈಸರಿ, ಸರ್ವಿಸ್, ಸೇವಾ, ಈ ರೀತಿಯ ವೃತ್ತಿ ಉದ್ಯೋಗ ಹೋಗಿ ಇಟ್ಸ್ ಎ ಬ್ಯೂಟಿಫುಲ್ ವಾರ ಆಗುತ್ತೆ. ಒಂದೊಳ್ಳೆ ಬಟ್ಟೆ, ಊಟ, ಸ್ನೇಹಿತರು, ಆತ್ಮೀಯರು, ಬಂಧುಗಳು, ಮಿತ್ರರು ಇವರನ್ನೆಲ್ಲ ಭೇಟಿ ಆಗತಕ್ಕಂಥ ಒಂದು ಶುಭಯೋಗ ಇರತಕ್ಕಂಥ ಒಂದು ವಾರ. ಇನ್ನು ಕರ್ಕಾಟಕ ರಾಶಿ, ಅಷ್ಟಮದಲ್ಲಿ ಬುಧ ಇರೋದು ತುಂಬಾ ಒಳ್ಳೇದು. ರಾಹು ಸೇರ್ಕೊಂಡ್ರೆ ಏನ್ ಗೊತ್ತಾ, ಯಾರಿಗೂ ಇಲ್ಲದಷ್ಟು ಬುದ್ಧಿಗಳು ಓಡತಕ್ಕಂಥದ್ದು ಆಗುತ್ತೆ. ನಾನೊಬ್ಬನೇ ಬುದ್ಧಿವಂತ, ನಾನು ಹೇಳಿದ್ದೆ ಸರಿ, ನನಗೆ ಗೊತ್ತಿರೋದೇ ಸರಿ, ಅವೆಲ್ಲ ಬೇಡ. ಅವನು ಹಾಗೆ, ನನ್ನ ಟೆಕ್ನಾಲಜಿ ಸರಿ. ಟೆಕ್ನಾಲಜಿ ಮೇಲೆ ಬಿಡಿ, ಊರಿಗೆಲ್ಲ ಇದು ಮಾಡ್ಲಿಕ್ಕೆ ಹೋಗ್ಬೇಡಿ. ನೋಡಿ ಮೊನ್ನೆ IPL ಮ್ಯಾಚ್ಗಳೆಲ್ಲ ವಿಮಾನದಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಕಳ್ತನ ಮಾಡಿಸ್ತಕ್ಕಂಥದ್ದು, ಮೊಬೈಲ್ಗಳು ಇನ್ನೊಂದು ಅಂತ ವಿಧವಾದಂಥ ಟೆಕ್ನಾಲಜಿಗಳಲ್ವ. ಅದೇ ಟೆಕ್ನಾಲಜಿ ಹೆಂಗೆ ಆ ಮಕ್ಕಳನ್ನ ಸದುಪಯೋಗ ಪಡಿಸ್ಕೋಬೇಕು ಅನ್ನತಕ್ಕಂಥದ್ದಿಲ್ವಾ? ಸೌರಾಷ್ಟ್ರದಲ್ಲಿ ಒಂದು ಕತೆ ಆಗುತ್ತೆ. ಒಬ್ಬ ವ್ಯಕ್ತಿ, ಇಬ್ಬರು ಹೆಣ್ಮಕ್ಳು, ನಿಜವಾದಗಳು ನಡೆದಿರ್ತಕ್ಕಂಥ ಇದು, ತುಂಬಾ ಪ್ರೀತಿ ಹೆಣ್ಮಕ್ಳ ಮೇಲೆ. ಈ ಹಳ್ಳಿಗಳ ಕಡೆ ಇರ್ತಾವಲ್ವಾ, ಏನೋ 2 ಹೆಣ್ಮಕ್ಳು ಎತ್ತಿಟ್ಟಿದ್ಯಾ, ಏನೋ ಪ್ರಯೋಜನ, ಒಂದು ಗಂಡು ಮಗು ಇರ್ಬೇಕಿತ್ತು. ವಯಸ್ಸಾದ ಕಾಲದಲ್ಲಿ ಅವರೇ ನೋಡ್ಕೊಳ್ಳೋದು, ಅಕಸ್ಮಾತ್ ನಿಂಗೆ ಹೆಚ್ಚು ಕಮ್ಮಿ ಆದ್ರೆ ಗಂಡು ಮಕ್ಳೇ ನೋಡ್ಕೊಳ್ಳೋದು ಅಂತ. ಆತ, ನನ್ನ ಹೆಣ್ಣು ಮಕ್ಕಳನ್ನ ಯಾಕಾಗಿ ಹೀಯಾಳಿಸ್ತೀರಿ, ಲಕ್ಷ್ಮಿಯರವ್ರು, ನನ್ನ ಮನೆಗೆ ಅವ್ರ ಕಾವಲು ಅಂತ ಹೇಳ್ತಾನೆ ಪುಣ್ಯಾತ್ಮ. ಒಂದು ದಿನ ಅಚಾನಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಬಿಡ್ತಾರೆ. ನೋಡಿದ್ರೆ ಸಾವಾದ ತಕ್ಷಣ ಯಾರೋ 1-2-3 ಬಂದು ಗಲಾಟೆ, ಸಾಲ ಕೊಟ್ಟಿದ್ದೀವಿ ದುಡ್ಡು ಕೊಡಿ ಅಂತ. ದೊಡ್ಡ ಗಲಾಟೆ. ಸ್ವಲ್ಪ ಸಮಯ ಕೊಡಿ, ಮಕ್ಕಳು, ಒಂದು ಮಗು 10ನೇ ಕ್ಲಾಸು, ಒಂದು ಮಗು PUC ಓದ್ತಿದೆ, 12th. ಆ ತಾಯಿ ಏನ್ ಮಾಡೋದು ದಿಕ್ಕು ತೋರಿಸ್ತು, ಸ್ವಲ್ಪ ಸಮಯ ಕೊಡಿ. ಸರಿ, ಇವತ್ತಿಂದ 1 ವರ್ಷ ಟೈಮ್ ಕೊಡ್ತೀವಿ, ಬಂದಾಗ ದುಡ್ಡು ಇಟ್ಬಿಡ್ಬೇಕು, ಈ 3 ಲಕ್ಷ ಹಾಗೆ ಹೀಗೆ ಅಂತ. ತಂದೆ ಮಾಡಿರೋ ವ್ಯವಹಾರ ಗೊತ್ತಿಲ್ಲ, ಮಕ್ಕಳಿಗೆ ಮನೆಗೆ ಏನೋ ಮಾಡಿರ್ತಾರೆ. 1 ವರ್ಷ ಆಗಿ ಕರೆಕ್ಟ್ ಆಗಿ ಬರ್ತಾರೆ. ಎಲ್ಲರೂ ಆಡ್ಕೋತಿರ್ತಾರೆ. ಈ ಮಕ್ಕಳಿಗೆ ಕಾಲೇಜ್ಗೆ ಹೋಗ್ಬಿಟ್ಟು ಮಧ್ಯಾಹ್ನ 12-12ವರೆಗೆ ಮುಗಿದು ಬಿಡುತ್ತೆ. ಏನ್ ಮಾಡ್ತಿರ್ತಾರೆ ಅಂದ್ರೆ, ಒಂದು ಪಾನಿಪುರಿ ವ್ಯಾಪಾರ ಶುರು ಮಾಡ್ಬಿಟ್ಟಿರ್ತಾರೆ ರೆಡಿ ಮಾಡ್ಕೊಂಡು. ಸಂಜೆ 7-7ವರೆಗೆ ಬರೋದು. ಅಮ್ಮನು ಒಂದು ದಿನ ತನ್ನ ಮಕ್ಕಳ ಬಗ್ಗೆ ಏನು ಮಾತಾಡ್ಲಿಲ್ಲ. ಮಕ್ಕಳ ಮೇಲೆ ನಂಬಿಕೆ. ತಂದೆ ಹೇಳೋರು, ತನ್ನ ಯಜಮಾನ್ನೇ, ತನ್ನ ಗಂಡನೇ, ನನ್ನ ಮಕ್ಕಳು ಬಂಗಾರಮ್ಮ, ಲಕ್ಷ್ಮಿ, ಅವ್ರು ಕಾಪಾಡ್ಕೋತಾರೆ, ಕೆಟ್ಟದಾಗಿ ಇವ್ರು ಮಾತಾಡ್ತಾರೆ, ನೀನ್ ತಲೆ ಕೆಡ್ಸ್ಕೋಬೇಡ ಅಂತ. ಏನಕ್ಕೂ ಪ್ರಯೋಜನ ಇಲ್ಲ. ಒಂದು ಹೆಣ್ಮಗು ಅಂದ್ರೆ ಈಗಲೂ ಕೆಲವ್ರಿಗೆ ಅಂಥದ್ದೊಂದು ಅಸಡ್ಡ ಭಾವ ತುಂಬಿಸಿಟ್ಬಿಟ್ಟಿದೆ. ಸಂಜೆ ಬರ್ತಿದ್ರೆ ಊರವರೆಲ್ಲ ಮಾತಾಡೋ, ಏನಿ ಹೆಣ್ಮಕ್ಳು ನೋಡು, ತಂದೆ ಇಲ್ಲ, ಇಷ್ಟಕ್ಕೂ ಇವ್ರದ್ದು ಆಟ ಶೋಕಿ ಮಾಡ್ಕೊಂಡು ಕಾಲೇಜ್ 12-12ವರೆಗೆ ಮುಗಿಯುತ್ತೆ, ಏನೂ ಹೇಳೇ ಇಲ್ಲ ಇವರು. ಇವ್ರ ಪಾಡಿಗೆ ಏನೋ ಒಂದು ಕೋರ್ಸು, ಕೋಚಿಂಗು, ಟ್ಯೂಷನು, ಅದು ಇದು ಅಂತ ಸಣ್ಣದಾಗಿ ಓದ್ಕೋತಿದ್ದೀವಿ ಅಮ್ಮ ಅಂತ. ನೋಡಿದ್ರೆ ಮಾರ್ಕ್ಸ್ ಎಲ್ಲ ಒಳ್ಳೆ ಚೆನ್ನಾಗಿ ಬರ್ತಿದೆ. ನೋಡಿದ್ರೆ ಪಾನಿಪುರಿ ರೆಡಿ ಮಾಡ್ಕೊಂಡು ಮಧ್ಯಾಹ್ನ ಒಂದು 2 ಗಂಟೆಯಿಂದ ಚಾಟ್ಸು, ಸಮೋಸ, ಅಲ್ಲೇ ಕಾಲೇಜ್ ಹತ್ರನೇ ಒಂದು ಸಣ್ಣದಾಗಿ ಫುಟ್ಪಾತ್ ಅಲ್ಲಿ ಮಾರ್ಕೊಂಡು ದುಡ್ಡು ಸೇವ್ ಮಾಡಿದ್ದಾರೆ. 1 ವರ್ಷ ಆದ್ಮೇಲೆ ಬರ್ತಾರೆ ಈ ಸಾಲಗಾರರು, ಗಲಾಟೆ, ಬೆದರು ಬಿಟ್ಟಿದೆ ತಾಯಿ ಜೀವ, ಏನ್ ಮಾಡೋದು ಗೊತ್ತಿಲ್ಲ. ಮಕ್ಕಳು ಅವತ್ತು ಮನೇಲೇ ಇದ್ದಾರೆ ಅದೃಷ್ಟಕ್ಕೆ. ಯೋಚನೆ ಮಾಡ್ಬೇಡ ಅಂದ್ರೆ ಏನಮ್ಮ ಮಾಡೋದು ಇರಮ್ಮ ಅಂತ ಆ ಯಜಮಾನ ಹಾಕಿದ್ದಂತ ಮಾಂಗಲ್ಯ ಅದನ್ನ ಸಮೇತ ತಗೊಂಡು ಹಿಂಗೆ ಬಿಚ್ಚಿ ಒಳಗಡೆ ಇಟ್ಟಿದ್ದು ತಗೊಬಂದು ಕೊಡೋಕೋದು. ಅಪ್ಪನ್ ಗುರ್ತು, ಸುಮ್ನಿರಮ್ಮ, ಇನ್ನು ಹೆಂಗಮ್ಮ ಇರುತ್ತೆ ಅಂದ್ರೆ ಸುಮ್ನಿರಮ್ಮ ಅಂತ ಹೇಳ್ಬಿಟ್ಟು ದುಡ್ಡು ತಗೋಬರ್ತಾರೆ. 4,20,000 ರೂಪಾಯಿ. 2 ಹೆಣ್ಮಕ್ಳು, ಲಕ್ಷ್ಮೀ ಪುತ್ರಿಯರು. ಸಿ ದಟ್ ಮ್ಯಾಜಿಕ್. ತಗೋಬಂದು ಸಾಲ ತೀರ್ಸಿ ಮಿಕ್ಕಿದ ದುಡ್ಡು ಅಮ್ಮನಿಗೆ ಕೊಡ್ತಾರೆ. ಇದು ನಿಜವಾಗ್ಲೂ ನಡೆದಿರೋ ಘಟನೆ, ನಲ್ಲೂ ಅಲ್ಲ. ನಮ್ಮ ಶಕ್ತಿಯನ್ನ ಕರೆಕ್ಟಾಗಿ ಕೆಲವೊಂದು ಸಮಯ ನಮ್ಮ ಬುದ್ಧಿಯನ್ನ ಈ ತರ ಎಳೆಯುತ್ತೆ, ಚದುರಿಸುತ್ತೆ, ಎಚ್ಚರಿಕೆ ಅಂತಕ್ಕಂಥದ್ದು. ಸೊ ಕರ್ಕಾಟಕ ರಾಶಿಯವರಿಗೆ ಅಂಥದ್ದೊಂದು ಬುಧ ರಾಹು ಕೆಲವೊಂದು ಒತ್ತಡಗಳು ಬರುತ್ತೆ. ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡ್ರೆ ಈ ವಾರ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ವಾರ.
ಚೆನ್ನಾಗಿದೆ. ಅದರಲ್ಲೂ ಕೇಂದ್ರದಲ್ಲಿ ಶುಕ್ರ ಇದ್ದು ಸುಖಭಾವನ್ನ ನೋಡ್ತಿರೋದ್ರಿಂದ ಈ ಒಂದು ಮಾಧ್ಯಮ, ಕಲಾ ಮಾಧ್ಯಮ, ಆರ್ಟಿಸ್ಟಿಕ್, ಈವೆಂಟ್, ಮದುವೆ, ಪೌರೋಹಿತ್ಯ, ಆಗಮ, ಜ್ಯೋತಿಷ ಇಂಥವುಗಳಲ್ಲಿರೋರ್ಗೂ ತುಂಬಾ ಚೆನ್ನಾಗಿದೆ. ಸಿಂಹರಾಶಿ ಚೆಕ್ಮೇಟ್, ಈ ವಾರ ಹುಷಾರು. ನಿಮಗ್ ನೋಡಿ 7ನೇ ಮನೆಯಲ್ಲಿ ತಲೆ ಕೆಡಿಸೋಗ್ಬೋದಾ? ಅವನು ಒಳ್ಳೇದೇ 7ನೇ ಮನೆಯಲ್ಲಿ, ಬಾಟ್ ಈಗ ಅಷ್ಟೊಂದಲ್ಲಿ ಯಾರಿದ್ದಾರೆ? ಪಂಚುಡ ಮನೆಯಲ್ಲಿ ಶನಿ, ಸೂರ್ಯ, ಕುಜ, ಭಾಗ್ಯದಲ್ಲಿ ಸೂರ್ಯ, 11ನೇ ಮನೆಯಲ್ಲಿ ಕುಳಿತಿರೋ ಒಂದು ಗುರು ಒಂದೇ ನಿಮಗೆ ಉಳಿಸ್ತಿರ್ತಕ್ಕಂಥದ್ದು. ಆ ಕೇಂದ್ರ ಭಾಗವನ್ನ ನೋಡ್ತಿದ್ದಾನೆ. ಅಷ್ಟಮ ಭಾಗದಲ್ಲಿ ದುಷ್ಟಗ್ರಹಗಳಿರೋದು ಒಳ್ಳೇದು. ಅದು ತುಂಬಾ ದೊಡ್ಡ ಆಟೋಬಾಂಬ್ ಕೂಡ. ಅದರಿಂದ ಒಳ್ಳೇದು ಆಗುತ್ತೆ. ಒಂದು ಮೈನಿಂಗ್ ಬ್ಲಾಸ್ಟ್ ಮಾಡಿದ್ರೆ ನಮಗೆ ಕಲ್ಲು, ಬಂಗಾರ, ಬೆಳ್ಳಿ ಎಲ್ಲ ಸಿಗುತ್ತೆ. ಬಟ್ ಹೆಚ್ಚು ಕಮ್ಮಿ ಆಗ್ಬಿಟ್ರೆ, ನಮ್ಮ ಮನೆಗೆ ಡಮಾಲ್ ಅಂತ ಸಿಡ್ಲು ಹೊಡೆದು ಬಿಟ್ರೆ, ಕುಟುಂಬಕ್ಕೆ ಹೊಡೆದು ಬಿಟ್ರೆ, ಯಾವ್ದಾದ್ರು ವಿಮಾನ ನುಗ್ಬಿಟ್ರೆ, ಬಸ್ ನುಗ್ಬಿಟ್ರೆ, ಆ ರೀತಿಯ ಪ್ರಭಾವ ಇರತಕ್ಕಂಥದ್ದು. ದುರ್ಗಾ ಆರಾಧನೆ, ಅತಿರುದ್ರ ಆರಾಧನೆ, ರುದ್ರಂ, ರುದ್ರ ನಮಕಂ, ರುದ್ರ ಚಮಕಂ, ಯಾವುದೇ ರಿಸ್ಕ್ ಇಲ್ಲ. ಕನ್ಸಲ್ಟೆನ್ಸಿ, ಎಜುಕೇಶನಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಸೇಲ್ಸ್ ಕನ್ಸಲ್ಟೆಂಟ್, ಮಾರ್ಕೆಟಿಂಗ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಇಂಥವುಗಳಲ್ಲಿ ಹೋಗಿ. ನೋ ಇನ್ವೆಸ್ಟ್ಮೆಂಟ್, ಹೈ ರಿಸ್ಕ್, ಲೇವಾದೇವಿ, ಕೊಡೋದು, ಮಾಡೋದು, ತಗೊಳ್ಳೋದು, ಇಂತಹದ್ದನ್ನ ಯಾವುದೇ ಕಾರಣಕ್ಕೂ ಮಾಡಲೇಬೇಡಿ. ಸಿಂಹರಾಶಿ ತಟಸ್ಥರಾಗಿರಿ. ದೂರ ಪ್ರಯಾಣ, ದೂರದ ಕೆಲಸ, ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್ ದಯಮಾಡಿ ಬೇಡ. ಕನ್ಯಾ ರಾಶಿ ಫ್ಯಾಂಟಾಸ್ಟಿಕ್. ನಿಮ್ ಬಾಯಿಗೆ ಸ್ವಲ್ಪ ಬೀಗ ಹಾಕೊಳ್ಳಿ. ಕ್ರೋಧಂ ಸರ್ವಂ ನಾಸ್ತಿ ಅಂತ ಹೇಳ್ತಾರೆ. ಯಾಕಂದ್ರೆ ಕ್ರೋಧ ಗ್ರಹಗಳು 7ನೇ ಮನೆಯಲ್ಲಿ ಕೂತಿದ್ದಾರೆ. ದಗ 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 ಅಂತ ಉರಿತಿರೋ ಬೆಂಕಿ ಪಕ್ಕದಲ್ಲಿ ಆಯಿಲ್, ಬರುತ್ತಿರೋ ಸೂರ್ಯನ ಕಿರಣಗಳ ರಶ್ಮಿ, ವಿಪರೀತ ಬಿಸಿಲಿನ ಕೆಂಡವಾಗುತ್ತದೆ. ಜಾಗ್ರತೆ. ಈ ಒಂದು 48 ದಿನ ತುಂಬಾ ಜಾಗರೂಕತೆ ಎಂದಿರಿ. ಬಿಸಿಲಿನ ಜಳಕ್ಕೆ ಅಯ್ಯಯ್ಯಪ್ಪ ಅನ್ನಿಸ್ಬಿಡುತ್ತೆ. ವೆರಿ ಕೇರ್ಫುಲ್. ಎಸ್. ಸೊ ಅಂಥದರ ಒಂದು ಭಾವ ಕನ್ಯಾ ರಾಶಿ. ಕೊಡೋದು, ತಗೊಳ್ಳೋದು, ಪಾಲುದಾರಿಕೆ. ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಂತ ಹೇಳ್ಬಿಟ್ಟು ನಿಮ್ಮ ಮನೆಯವ್ರ ಮುಂದೆ ತೋರಿಸ್ಬಿಡ್ತೀರಿ. ಹುಷಾರ್. ನಿಮ್ಮ ದೈತ್ಯ ಶಕ್ತಿ, ಅದ್ಭುತ ವಾಗ್ಮಯ ಶಕ್ತಿ, ವೇದ ಶಕ್ತಿ, ಜ್ಞಾನ ಶಕ್ತಿ ಯಾವ ದುರುಪಯೋಗ ಮಾಡ್ಕೊಬಿಡ್ತಾರೆ ಗೊತ್ತಾಗಲ್ಲ. ನೀವು ಮಕ್ಕಳು ಸಣ್ಣ ಸಣ್ಣದಕ್ಕೆ ಸಿಡಿದು ಬಿಡ್ತೀರಿ. ಸಪ್ತಮದಲ್ಲಿ ಅಷ್ಟು ಗಂಡ ಶನಿ, ಅದ್ರ ಜೊತೆಲಿ ಕುಜ, ಖಂಡಿತ ಪಾದಗಳಲ್ಲಿ ಸಮಸ್ಯೆ, ತಲೆನಲ್ಲಿ ಸಮಸ್ಯೆ, ಹೃದಯದಲ್ಲಿ ಸಮಸ್ಯೆ, ಲಂಗ್ಸ್ ಅಲ್ಲಿ ಸಮಸ್ಯೆ, ಉಸಿರಾಟದಲ್ಲಿ ಸಮಸ್ಯೆ, ಸೊಂಟದಲ್ಲಿ ಸಮಸ್ಯೆ, ಈ ತರದ್ ಕೆಲವೊಂದುಂಟು. ಒಂದ್ ಸ್ವಲ್ಪ ಆರೋಗ್ಯ ಚೆಕಪ್ ಮಾಡಿಸ್ಕೊಳ್ತಕ್ಕಂಥದ್ದು ನಿಮ್ದು, ನಿಮ್ ಸಂಗಾತಿದು ಸ್ವಲ್ಪ ನೋಡಿಕೊಂಡು, ನಿಮ್ಮದು ನಿಮ್ಮ ಸಂಗಾತಿಯದ್ದು ನೋಡಿಕೊಂಡು ಮಕ್ಕಳೇ. ಜೀನಿಯಸ್ ವೇ. ಇಂಜಿನಿಯರಿಂಗ್ ಇದ್ರೆ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಫ್ಯಾಂಟಾಸ್ಟಿಕ್ ಆಗಿರತಕ್ಕಂಥ ಭಾವ. ಒಂದು ದೂರ ಓಡಾಟಗಳು ಕೂಡ ಕೆಲವೊಂದು ಭಾಗ್ಯೋದಯ. ಬಟ್ ವಿಪರೀತ ದೂರ ಹೋಗೋದು ಬೇಡ. 12ನೇ ಮನೆಯಲ್ಲಿ ಕೇತು ಇರೋದ್ರಿಂದ ದೈವ ಸಾನ್ನಿಧ್ಯಗಳ ದರ್ಶನ. ಇನ್ನು ವಿಶೇಷವಾಗಿ ತುಲಾ ರಾಶಿ. ಶುಕ್ರ ಚೆನ್ನಾಗಿದ್ದಾನೆ, ಫ್ಯಾಂಟಾಸ್ಟಿಕ್. 6ನೇ ಮನೆಯಲ್ಲಿ ಇಷ್ಟು ಗ್ರಹಗಳು ಇದ್ದರೂ ಕೂಡ ಎಡವಟ್ಟೆ. 6ನೇ ಮನೆಯಲ್ಲೇ ಇರಬೇಕು. 6, 3, 6, 10, 11 ತುಂಬಾ ಒಳ್ಳೇದು ಅಂತ ಹೇಳ್ತವೆ. ಆದರೆ 6ನೇ ಮನೆಯಿಂದ ನೋಡ್ತಿರೋದಲ್ಲಿ ಶನಿ 9ನೇ ಮನೆ, ಕುಜ ನೋಡ್ತಿರೋದಲ್ಲಿ 10ನೇ ಮನೆ, 8ನೇ ಮನೆ, 9ನೇ ಮನೆ, ನಿಮ್ಮ 12ನೇ ಮನೆ, ನಿಮ್ಮ ಮನೆ, ನಿಮ್ಮ 3ನೇ ಮನೆ, ಇವೆಲ್ಲ ನೋಡ್ತಿದ್ದಾರೆ. ವೆರಿ ಕೇರ್ಫುಲ್. ದುಡುಕಿನ ನಿರ್ಧಾರ, ದುಡುಕಿನ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಸಿಮೆಂಟ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಈ ಒಂದು ಗುಪ್ತಚರ ಇಲಾಖೆ, ಲೀಗಲ್ ಇಲಾಖೆ, ಪೊಲೀಸ್ ಇಲಾಖೆ ಅದ್ಭುತವಾದಂತ ಒಂದು ವಾರವಾಗಿರುತ್ತೆ. ಚೆನ್ನಾಗಿದೆ. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ನಿಮ್ಮ ಆರೋಗ್ಯನೂ ಸ್ವಲ್ಪ ಎಚ್ಚರಿಕೆ. ಮದುವೆ ಆಗದವರಿಗೆ ಮದುವೆ ಯೋಗ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ. ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಅಲ್ಲಿ ಕುಳಿತಿರೋದು ಏನು ಬೇಕಾದ್ರೂ ಆಗ್ಬೋದು. ಈ ಕರ್ಣನಿಗೆ ಹಲವಾರು ಬಾರಿ ಪರೀಕ್ಷೆಗಳಾಯ್ತು. ಅವನು ಅದನ್ನ ಗ್ರಾಪ್ ಮಾಡ್ಲಿಲ್ಲ. ಒಂಚೂರು ಬ್ರೇಕ್ ಮಾಡ್ಬೋದಿತ್ತು, ಮಾಡ್ಲಿಲ್ಲ. ಹೋಗ್ಬಿಟ್ಟು
ಮೂರ್ಖರ ಜೊತೆ ಕುಳಿತುಕೊಂಡು ಬಿಟ್ಟ. ಸೊ ನೀವು ಒಂದ್ ಸ್ವಲ್ಪ ಗೊತ್ತಿಲ್ಲದೆ ಪಂಚಮ ಶನಿ ಈಸ್ ಮೂರ್ಖರ ಸಹವಾಸ ಆಗುತ್ತೆ. ಗೊತ್ತು 6ನೇ ಮನೇಲಿ ಶುಕ್ರ. ಕೆಲವು ಜೊಲ್ಲು ಬಿಡೋ ವೃಶ್ಚಿಕ ರಾಶಿಯವರು ಏನೋ ಮಾಡ್ಕೋತೀವಿ, ತಟ್ಟೆಲಿರೋ ಪಾಯಸ ಬಿಟ್ಬಿಟ್ಟು ಯಾವ್ದೋ ಗಂಜಿಗೆ ಹೋಗ್ಬಿಟ್ಟು ಏನೋ ಒಂದು ಎಡವಟ್ಟು ಮಾಡ್ಕೊಂಡು ಮನೇಲಿ ಅಂತಕ್ಕಲ್ಲ ತಂದು ಇಟ್ಕೊಬಿಡ್ತೀರಿ. ಹುಷಾರು. ಇನ್ನು ಸರ್ಕಾರಿ ಮಟ್ಟದ ಕೆಲಸ, ಗುತ್ತಿಗೆ ಕೆಲಸ, ಕಾಂಟ್ರಾಕ್ಟ್ ಕೆಲಸ, ರೋಡ್ ಹಾಕ್ಸೋ ಕೆಲಸ, ಎಲೆಕ್ಟ್ರಿಕಲ್ ಕೆಲಸ, ಕನ್ಸ್ಟ್ರಕ್ಷನ್ ಕೆಲಸ, ಪ್ರಾಪರ್ಟಿ ಕನ್ಸಲ್ಟೆಂಟ್, ಬ್ಯೂಟಿಫುಲ್ ದೊಡ್ಡ ದೊಡ್ಡ ಗೋಡೌನ್ಸು, ಸೂಪರ್ವೈಸಿಂಗು, ಮಿಲಿಟರಿ, ಪೊಲೀಸು, ಫ್ಯಾಂಟಾಸ್ಟಿಕ್ ಇರ್ತಕ್ಕಂಥ ವಾರ. ಸ್ವಲ್ಪ ಖರ್ಚಿನ ವಾರ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಧನುಸು ರಾಶಿ ಅರ್ಧಾಷ್ಟಮ ಶನಿ, ಅದ್ರ ಜೊತೆಲಿ ಕುಜ, ಅದ್ರ ಜೊತೆಲಿ ಭಾಗ್ಯಾಧಿಪತಿ, ಯೋಗಾಧಿಪತಿ. ಮೊದಲೇ ಕುಂಟುಕುದ್ರೆ ಅದ್ರ ಮೇಲೆ ಭಾರ ಇಟ್ರಂತೆ ಅನ್ನತಕ್ಕಂಥ ಮಾತು ನಮ್ಮ ಕಡೆ. ಕುಂಟ್ಕೊಂಡು ಏನೋ ಒಂದು ಒದ್ದಾಡ್ತಿದ್ದೀನಿ ಗುರುಗಳು. ಗುರು ದೃಷ್ಟಿ ಇರೋದ್ರಿಂದ, ರಾಹು 3ನೇ ಮನೇಲಿ ಇರೋದ್ರಿಂದ ಒಂಚೂರು ಅಂತ. ಅದ್ರ ಜೊತೆಲಿ ನೀವು ಕುಜ ಉರಿತಿರೋ ಬೆಂಕಿಗೆ ಒಂದು ದೊಗ ನಾವು ಗ್ಯಾಸ್ಗೆ ಬೆಂಕಿ ಬಂದು ಸೇರ್ಕೊಂತೀವಿ ಕುಜ. ಅದ್ರ ಮೇಲೆ ಸೂರ್ಯ ಬೇರೆ ಇನ್ನೂ ಖಾರದ ಮೆಣಸಿನ್ಕಾಯಿ. ಅದಕ್ಕೆ ಮೆಣಸಿನ್ಕಾಯಿನ ಕೊಡ್ತೇವೆ ನಾವು ಸೂರ್ಯನ ಪ್ರಬೋಧಕ್ಕೆ. ಹಂಗ್ ಸೇರ್ಕೊಬಿಟ್ಟಿದೆ. ಸ್ವಲ್ಪ ಹುಷಾರು. ಅನ್ಯಾಯ ಮಾಡಿದವ್ರು ಸುಲಿಗೆ ಆಗ್ಬಿಡ್ತೀರಿ. ನ್ಯಾಯ ಧರ್ಮ ಏನಾದ್ರೂ ಕರೆಕ್ಟ್ ಆಗಿ ನಡೀತು ಅಂದ್ರೆ, ರಾಜಕಾರಣದಲ್ಲಿದ್ರೆ, ಗವರ್ಮೆಂಟ್ ಪ್ರಾಜೆಕ್ಟ್ ಕೆಲಸ ಇವುಗಳಲ್ಲಿದ್ರೆ, ಸ್ವಂತ ಬಿಸ್ನೆಸ್, ಕನ್ಸ್ಟ್ರಕ್ಷನು, ಈ ಲಿಕ್ಕರು, ಗ್ಯಾಸು, ಪೆಟ್ರೋಲು, ರೋಡ್ ಟ್ರಾನ್ಸ್ಪೋರ್ಟೇಷನ್, ವೆಹಿಕಲ್ಸ್, ಬಂಗಾರದ ಬೆಳೆ. ಬಟ್ ಅಷ್ಟೇ ಭಾರವೂ ಉಂಟು, ಎಚ್ಚರಿಕೆ. ಮಕರ ರಾಶಿ ಶುಕ್ರ ಸುಖ ಸ್ಥಾನಕ್ಕೆ ಬಂದಿದ್ದಾನೆ. ದಟ್ ಇಸ್ ಫ್ಯಾಂಟಾಸ್ಟಿಕ್. ಶನಿ 3ನೇ ಮನೇಲಿರೋದು ತುಂಬಾ ಅದ್ಭುತ. ಆದರೆ ಕೇತು ಅಷ್ಟಮದಲ್ಲಿದ್ದಾನೆ, ಗುರು 6ನೇ ಮನೆಯಲ್ಲಿದ್ದಾನೆ. ಒಂಚೂರು ತಲ್ಲಣ ಮಾಡಿಸ್ತಕ್ಕಂಥದ್ದು ಮಾಡ್ತಾರೆ. ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಚೆನ್ನಾಗಿದೆ. ಒಡ ಹುಟ್ಟಿದವರ ಸಹಕಾರ ಬರುತ್ತೆ. ಭೂಮಿ, ಮನೆ, ಆಳು ಕಾಳು, ದೊಡ್ಡಣ್ಣನ ಸಹಾಯ ಪಡಿತೀರಾ, ಸ್ವಲ್ಪ ಜಮೀನ್ ಪಡಿತೀರಾ, ಜಾಗ ಪಡಿತೀರಾ, ಒಂದು ದೊಡ್ಡ ಲಾಭ ಬರ್ತಕ್ಕಂಥ ಒಂದು ಸುಯೋಗ ಉಂಟು. ಕಡಿಮೆ ಅಂದ್ರೆ 10,000 ಅಂದ್ಕೊಂಡಿರೋರ್ಗು ಒಂದು 20,000. ನಿಮ್ಮ ಬುದ್ಧಿಶಕ್ತಿ ಇನ್ನೊಂದು. ಆದ್ರೆ ಬುಧ ರಾಹು ಸುಳ್ಳು ಹೇಳಿಸ್ಬಿಡ್ತಾನೆ. ಸ್ವಲ್ಪ ನೋಡ್ಕೊಂಡು. ಎಲ್ಲೋ ಒಂದು ಅದೇನೋ ಹೇಳ್ತಾರೆ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅಂತಕ್ಕಂಥದ್ದು ತಪ್ಪು ಮಾಡಿಸ್ಬಿಡ್ತಾನೆ. ಸುಳ್ಳು ಲೆಕ್ಕಾಚಾರ, ಸುಳ್ಳು ವ್ಯವಹಾರ, ಸುಳ್ಳು ವ್ಯಾಪಾರ, ಸುಳ್ಳು ಮಾತುಕತೆ, ಈ ತರದ್ದು ದಾರಿ ತಪ್ಪಿಸ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್, ಹ್ಯಾಂಡ್ಲ್ ಇಟ್. ಬೇಡ ಮಕ್ಕಳು. ಸುಳ್ಳು ಸರಿ, ಸುಳ್ಳು ಹೇಳಿದ್ದೀವಿ, ಎಷ್ಟು ತಿನ್ಬಲ್ವಿ? ಸತ್ಯ ಹೇಳಿ ತಿನ್ನಕ್ಕಾಗದೆ 2 ಬಾಳೆಹಣ್ಣು ಇಲ್ಲ 2 ಮಾವಿನ ಹಣ್ಣು. ನಾನು 4 ತಿಂತೀನಿ, ಸರಿ. ಆಮೇಲೆ ಅದಕ್ಕೆ ಮೇಲೆ ಆಗೋಲ್ಲ. ಸ್ವಲ್ಪ ನೋಡ್ಕೊಂಡು ಶಾರ್ಟ್ ಕಟ್ ಮನಿ, ಶಾರ್ಟ್ ಕಟ್ ನಿಮ್ಮನ್ನು ಸೆಳೀತಾರೆ ಯಾರೋ. ನೋಡಿ ಸರ್, ಆಡೋಣ ಸರ್ ಅಂತ. ಜಾಗ್ರತೆ. ಕುಂಭರಾಶಿ ನಿಮಗೆ ಈ ವಾರ ಇದೆಯಲ್ಲ, ಇದೊಂದು ರೀತಿಯ ತಕದಿಮಿತೋಂ ಅನ್ನತಕ್ಕಂಥ ಒಂದು ವಾರ. ಜಾಗ್ರತೆ, ಹುಷಾರಾಗಿರಿ. ಶುಕ್ರ ಚೆನ್ನಾಗಿದ್ದಾನೆ, ಬಟ್ ನಿಮ್ ಧನಸ್ಥಾನದಲ್ಲಿ ಸ್ವಲ್ಪ ಕುಜನ ಪ್ರಭಾವ ಸ್ವಲ್ಪ ಭಯ ಆಡಿಸ್ತಕ್ಕಂಥದ್ದು. ಅದು ಎಂಥವ್ರು ಗೊತ್ತಿಲ್ಲ, ಲಾಯರು, ಪೊಲೀಸು, ಜಡ್ಜು, ಜೈಲರು, ಸರ್ಜನ್ನು, ದೊಡ್ಡ ದೊಡ್ಡ ಕಲ್ಲು ಬಂಡೆ, ಕೃಷರು, ಮೈನಿಂಗು, ಇಂಜಿನಿಯರ್ಸು, ಇಂಥವ್ರಿಗೆ ಅವ್ರಿಗೆ ಯಾವಾಗ್ಲೂ ಪ್ರೆಷರ್ ನೋಡಿರೋರು. ಅವರು ಆಗಲ್ಲ ಅಂತಿರ್ತದೆ, ಅದು ನಡೆಸ್ತಾ ಇರುತ್ತೆ. ಸಾಮಾನ್ಯರಿಗದಲ್ಲ. ಸಾಮಾನ್ಯರಿಗೆ ಇಂಥದ್ದೆಲ್ಲ ಸೇರ್ತು ಅಂದ್ರೆ ಹತ್ಯೆ, ಆತ್ಮಹತ್ಯೆ, ಒಂಥರ ರೀತಿ ಉನ್ಮಾದ ಮನೆಯಲ್ಲೇ, ಕುಟುಂಬದಲ್ಲೇ. ಅಲ್ಲೊಂದು ಸ್ವಲ್ಪ ಏರುಪೇರು, ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಇನ್ವೆಸ್ಟ್ಮೆಂಟ್ ಮಾಡದೇ ಇದ್ರೆ ಉತ್ತಮ. ವೈದಿಕರಾಗಿದ್ರೆ ಬ್ಯೂಟಿಫುಲ್ ಜರ್ನಿ. ಇಂಜಿನಿಯರ್ಸ್ ಆಗಿದ್ದೀರಾ, ಚೆನ್ನಾಗಿದೆ. ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಚೆನ್ನಾಗಿದೆ. ಬಂಗಾರ, ಬೆಳ್ಳಿ, ಆಭರಣ ಚೆನ್ನಾಗಿದೆ. ವೃತ್ತಿಪರತೆಯಾಗಿ ಕಷ್ಟಪಟ್ಟು ಈ ವಾರ ದುಡ್ಕೋತೀವಿ. ಇನ್ನು ಮೀನ ರಾಶಿ, ನಿಮ್ಮನೇಲೆ ಸೂರ್ಯ ಷಷ್ಠಾಧಿಪತಿ, ಭಾಗ್ಯಾಧಿಪತಿ, ವ್ಯಯಾಧಿಪತಿ, ಲಾಭಾಧಿಪತಿ, ಇಷ್ಟು ಜನ ಸೇರಿದ್ದಾರೆ. ಒಂದು ರೀತಿ ಕಷ್ಟಪಟ್ಟು ಈ ವಾರ ಸಂಪಾದಿಸ್ಕೋತೀವಿ. ನಿಮ್ಮನ್ನ ಟ್ರಿಗರ್ ಮಾಡಿಸ್ತಾರೆ. ಸುತ್ತ ಮುತ್ತ ಬಂಧು ಬಳಗ, ಸಂಗಾತಿ, ಗಂಡ, ಹೆಂಡತಿ, ಮಗು, ಕುಟುಂಬ,
ಬೇರೆ ಬೇರೆ ವಿಚಾರಗಳು ಇವುಗಳೆಲ್ಲ ಸ್ವಲ್ಪ ಸೆಳೆತ ಆಗ್ತಕ್ಕಂಥದ್ದಾಗುತ್ತೆ, ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ, ಕೆಲವೊಂದು ಬೇಗ ಆಗೋದಿಲ್ಲ. ಬಟ್ ವೃತ್ತಿಪರರಾಗಿ 10,000 ಶನಿ ಸೂರ್ಯ ಕುಜ ನೋಡೋದ್ರಿಂದ ಸ್ವಂತ ಬಿಸ್ನೆಸ್, ಕನ್ಸಲ್ಟೆನ್ಸಿ ಬಿಸ್ನೆಸ್, ರಿಯಲ್ ಎಸ್ಟೇಟ್, ದೊಡ್ಡ ದೊಡ್ಡ ಪ್ರಾಪರ್ಟಿ ಪ್ರಾಜೆಕ್ಟ್ಸು, ದೊಡ್ಡ ದೊಡ್ಡ ಮೈನಿಂಗ್ ಪ್ರಾಜೆಕ್ಟ್ಸು, ತೋಟಗಾರಿಕೆ, ಹೈನುಗಾರಿಕೆ, ಅರಣ್ಯ ಇಲಾಖೆ, ವುಡ್ಡು, ಫರ್ನಿಚರು, ಬೆಂಕಿಗೆ ಸಂಬಂಧಪಟ್ಟಂತ ವೃತ್ತಿಗಳು, ಗ್ಯಾಸು, ಆಯಿಲು, ಪೆಟ್ರೋಲು, ಫುಡ್ ಇಂಡಸ್ಟ್ರಿ, ದೊಡ್ಡ ದೊಡ್ಡ ಮಾಲ್ಸು, ಥಿಯೇಟರು, ದೊಡ್ಡ ದೊಡ್ಡ ವಾಹನಗಳು, ಗ್ಯಾಸ್ ಸ್ಟೇಷನ್ಗಳು, ಪೆಟ್ರೋಲ್ ಸ್ಟೇಷನ್ಗಳು, ಇಂಥವುಗಳ ವ್ಯವಹಾರದಲ್ಲಿ ಇರುವವರಿಗೆ ಗುದ್ದಾಡಿ ಒಳ್ಳೆ ಅನುಕೂಲ ಪಡೆಯತಕ್ಕಂಥ ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.